ಹಾಯ್. ಇವಾಗ ಇನ್ಶೂರೆನ್ಸ್ ಅಪ್ಲಿಕೇಶನು ಮೊಬೈಲ್ ಆ್ಯಕ್ಸೆಸ್ ಸಿಕ್ಬಿಟ್ರೆ ಮೊಬೈಲ್ ಆ್ಯಕ್ಸೆಸ್ ಬಗ್ಗೆ ಎಲ್ಲ ಡೀಟೇಲ್ಸ್ ಕಳಿಸಿದ್ದೀನಿ. ಮೊಬೈಲು ಸ್ಕ್ರೀನ್ ಲಾಕು ಮೋಸ್ಟ್ ಆಫ್ ದ ಟೈಮ್ಸ್ ನಂದು ಮ್ಯಾಕ್ಸಿಮಮ್ ಟೈಮ್ಸ್ 100% ಸ್ಕ್ರೀನ್ ಲಾಕ್ ಸೇಮ್ ಇರುತ್ತೆ. ಸ್ಕ್ರೀನ್ ಲಾಕ್ 4 ಡಿಜಿಟ್ ಇದ್ದರೆ 9999. ಅದು 9999 ಯಾವಾಗಲೂ ಅದು ಅಥೆಂಟಿಕೇಶನ್ ತೊಗೊಳ್ಳೋದಿಲ್ಲ. ಅದು 9999 ಅಥೆಂಟಿಕೇಶನ್ ತೊಗೊಳಿಲ್ಲ ಅಂದರೆ 6699 ಇರುತ್ತೆ, ಅಥವಾ 3399, 3399, 6699, ಅಥವಾ ಮೋಸ್ಟ್ ಆಫ್ ದ ಟೈಮ್ 9999 ಇರುತ್ತೆ, ಅಥವಾ 6 ಡಿಜಿಟ್ ಇದ್ದರೆ 999999, ಅಥವಾ 66699, ಅಥವಾ 336699. 4 ಡಿಜಿಟ್ ಇದ್ದರೂ ಸೇಮ್ ಪ್ಯಾಟರ್ನು, ಸಿಕ್ಸ್ ಡಿಜಿಟ್ ಇದ್ದರೂ ಸೇಮ್ ಪ್ಯಾಟರ್ನು. ಇದೇ ಇದೇ ಡಿಜಿಟಲ್ಲೇ ಮೊಬೈಲ್ ಪಾಸ್ವರ್ಡ್ ಇರುತ್ತೆ. ನಾನು ಮೊಬೈಲ್ಗೆ ಯಾವುದೋ ಇದು ಅಂದರೆ ಸ್ಕ್ರೀನ್ ಲಾಕು ಇದು ಸ್ಕ್ರೀನ್ ಲಾಕ್ ಓಪನ್ ಮಾಡೋಕ್ಕೆ ಇದೇ ಪಾಸ್ವರ್ಡು, ಡಿಜಿಟಲ್ ಪಾಸ್ವರ್ಡ್ ಇದೆ. ಮೊಬೈಲ್ ಸ್ಕ್ರೀನ್ ಲಾಕ್ ಓಪನ್ ಆದರೆ ಇಮೇಲ್ ಐ ಡಿ ಎಲ್ಲ ಇದರಲ್ಲಿರುತ್ತೆ. ಮನೇಲಿ ಲ್ಯಾಪ್ಟಾಪಲ್ಲೂ ಇಮೇಲ್ ಐ ಡಿಸ್ ಯಾವಾಗಲೂ ಜಿಮೇಲ್ ಅಂತ ಓಪನ್ ಮಾಡಿದ್ರೆ ಇಮೇಲ್ ಐ ಡಿಸ್ ಯಾವಾಗಲೂ ಲ್ಯಾಪ್ಟಾಪಲ್ಲೂ ಓಪನ್ ಆಗಿದೆ ಮನೇಲಿ. ಓಕೆ, ಇವಾಗ ಫಸ್ಟು ಪಾಲಿಸಿ ಬಜಾರಿಂದ ಸ್ಟಾರ್ಟ್ ಮಾಡೋಣ. ಯಾಕಂದರೆ ಎಲ್ಲ ಪಾಲಿಸೀಸು ಬ್ರೋಕ್ರೇಜು ಮೇನು ಏಜೆಂಟು ಪಾಲಿಸಿ ಬಜಾರಿಂದ ಸ್ಟಾರ್ಟ್ ಆಗಿರೋದು. ಇದು ಮಂಜುಳಾ ರಾಣಿ ಮೊಬೈಲಲ್ಲೂ ಡೌನ್ಲೋಡ್ ಮಾಡಿ ಅವ್ರಿಗೆಲ್ಲ ಕ್ಲಿಯರಾಗಿ ಹೇಳಿರ್ತೀನಿ ನೆಕ್ಸ್ಟ್ ರಜೆಯಲ್ಲಿ ಹೋದಾಗ. ಇದು ಪಾಲಿಸಿ ಬಜಾರ್, ಇಲ್ಲಿದೆ. ಪಾಲಿಸಿ ಬಜಾರಲ್ಲಿ ಹೋಗಿ ಕ್ಲಿಕ್ ಮಾಡಿದ್ರೆ ಎಲ್ಲ ಪಾಲಿಸೀಸ್ ಅಂತ ಬರುತ್ತೆ. ಇವಾಗಲೇ ಇದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ತೋರಿಸ್ತಾ ಇರೋದು ಗೆಟ್ ಸ್ಟಾರ್ಟೆಡು. ಓಕೆ, ಯಾಕಂದರೆ ಸ್ಟಾರ್ಟಿಂಗಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಮಾಡಿ ಓಪನ್ ಮಾಡಿ ತೋರಿಸ್ತಾ ಇರೋದು. ಲಾಗಿನ್ ವಾಯಾ ವಿತ್ ವಾಟ್ಸಪ್ ನಂಬರ್, ಲಾಗಿನ್ ವಾಯಾ ವಿತ್ ಮೊಬೈಲ್ ನಂಬರ್. ಮೊಬೈಲ್ ನಂಬರ್ ಹಾಕೋಣ. ಸೌದಿ ನಂಬರು, ಇಂಡಿಯನ್ ನಂಬರ್ ಎರಡು ಕನೆಕ್ಟ್ ಆಗಿದೆ. ಸೌದಿ ನಂಬರು. ಕಂಟ್ರಿ, ಚೂಸ್ ಕಂಟ್ರಿ. ಇಂಡಿಯಾ ಅಂತ ಹಾಕಿದ್ರೆ ಇಂಡಿಯಾ ಹಾಕಿ ನೋಡೋಣ ಫಸ್ಟು. 9632754316. T12 4216. Finching the latest updates. ಇವಾಗ ಇಂಡಿಯನ್ ನಂಬರಲ್ಲಿ ಇಲ್ಲಿ ಪಾಲಿಸೀಸಲ್ಲಿ ಕ್ಲಿಕ್ ಮಾಡಿದ್ರೆ ಎಲ್ಲ ಡೀಟೇಲ್ಸ್ ತೋರಿಸುತ್ತೆ. ಇಂಡಿಯನ್ ನಂಬರಲ್ಲಿ ಯಾವುದು ಪಾಲಿಸೀಸ್ ಇಲ್ಲ, ಹೋಮಲ್ಲಿಲ್ಲ, ಪಾಲಿಸೀಸಲ್ಲಿಲ್ಲ. ಯಾಕಂದರೆ ಇಂಡಿಯನ್ ನಂಬರಲ್ಲಿ ವರ್ಕ್ ಆಗೋದಿಲ್ಲ. ನಾವು NRI ಪಾಲಿಸೀಸ್ ಮಾಡಬೇಕಾದ್ರೆ NRI ನಂಬರ್ ಕೊಟ್ಟಿರೋದು. ಅದಕ್ಕೆ ಇವಾಗ ಇದು ಲಾಗೌಟ್ ಮಾಡ್ತೀನಿ. ಇಂಡಿಯನ್ ನಂಬರಿಂದ ಲಾಗೌಟ್ ಮಾಡಿಬಿಡ್ತೀನಿ. ಓಕೆ, ನೆಕ್ಸ್ಟ್
ಇವಾಗ ಲಾಗಿನ್ ವಯಾ ವಾಟ್ಸಪ್ ಹಾಕ್ಬಿಡ್ತೀನಿ. ಓಕೆ, ಲಾಗಿನ್ ವಯಾ ವಾಟ್ಸಪ್. ಪಾಲಿಸಿ ಬಜಾರ್ ಲಾಗಿನ್ ವಯಾ ವಾಟ್ಸಪ್ ಆಯಿತು. ಪಾಲಿಸಿ ಬಜಾರ್ ಲಿಂಕ್ ಬಂತು. ಓಕೆ, ಸೇಮ್ ಇದು ಇವಾಗ ಇದರಲ್ಲಿ ಇಂಡಿಯನ್ ಸಿಮ್ ಕಾರ್ಡ್ ಇರೋದ್ರಿಂದ ಇಂಡಿಯನ್ ನಂಬರ್ಗೆ ವಾಟ್ಸಪ್ ಕನೆಕ್ಟ್ ಆಯಿತು. ಮತ್ತು ಲಾಗೌಟ್ ಮಾಡ್ತಾಯಿದ್ದೀನಿ. ಇಂಡಿಯನ್ ನಂಬರ್ ಲಿಂಕ್ ಆಗಿಲ್ಲ, ಯಾಕಂದರೆ NRI ಪಾಲಿಸೀಸ್ ಮಾಡಿಸಿರೋದ್ರಿಂದ NRI ಇದು ಸೌದಿ ನಂಬರ್ ಕೊಟ್ಟಿರೋದು. ಓಕೆ, ಮತ್ತು ಇದರಿಂದ ಲಾಗೌಟ್ ಮಾಡ್ತಾಯಿದ್ದೀನಿ. ಗೆಟ್ ಸ್ಟಾರ್ಟೆಡ್ ಮಾಡ್ತೀನಿ. ಲಾಗಿನ್ ವಯಾ ಮೊಬೈಲ್ ನಂಬರ್, ಲಾಗಿನ್ ವಯಾ ವಾಟ್ಸಪ್ ನಂಬರ್ ಮಾತ್ರ ಇದೆ. ಅದಕ್ಕೆ ಇದು ಕಂಟ್ರಿ ನಂಬರು ಸೌದಿ ಹಾಕ್ತೀನಿ. ಸೌದಿ ಎಲ್ಲಿದೆ? ಸೌದಿ CTFGHIJKLMNOPQRS ಎಸ್ ಅಲ್ಲಿ ಸೊಮಾಲಿಯಾ, ಸ್ಲೋವೇಕಿಯಾ. ಓಕೆ, ನೆಕ್ಸ್ಟು ಸೌದಿಯಲ್ಲಿ ಸಿಗ್ತಾನೆ ಇಲ್ಲ. ಲಾಸ್ಟಲ್ಲಿ ನನಗೆ KSI ಕಿಂಗ್ಡಮ್ ಆಫ್ ಸೌದಿ ಅರೇಬಿಯಾ ಕೇದಲ್ಲಿದೆನಾ? ABCDFGHIJ ಕೇದಲ್ಲೂ ಇಲ್ಲ. ಕೇದಲ್ಲಿ ಕಿಂಗ್ಡಮ್ ಆಫ್ ಸೌದಿ ಅರೇಬಿಯಾ ಇಲ್ಲ. ಸೌದಿದಲ್ಲಿ SL ಬರಬೇಕಲ್ಲ. ಸೌದಿ ಫ್ಲ್ಯಾಗ್ ಎಲ್ಲಿದೆ? ಸೌದಿ ಸಿಗ್ತಾನಿಲ್ಲ. ಸೌದಿ ಅರೇಬಿಯಾ ಇರುತ್ತೆ. ಲಾಗಿನ್ ಮಾಡಿದ್ದೆ ಮೊದಲು. ಈ ಥರ ಆಗುತ್ತೆ. ಇವಾಗ ನೋಡಿ, ನಂದು ಪಾಲಿಸಿಗೆ ನಮಗೆ ಎಂಟ್ರಿ ಹಾಕಿ ಈ ಥರ ತೊಂದರೆ ಆಗ್ಬಾರ್ದು ಅಂತಲೇ ವಿಡಿಯೋ ಮಾಡ್ತಾ ಇರೋದು. ಫ್ಯೂಚರಲ್ಲಿ ಇಲ್ಲಿದೆ ನೋಡಿ, ಸೌದಿ ಅರೇಬಿಯಾ ಫಸ್ಟಲ್ಲೇ ಕೊಟ್ಬಿಟ್ಟವ್ರೆ. ಆಲ್ಫಾಬೆಟಲ್ಲಿ ಕೊಟ್ಟು ಇಲ್ಲಿದೆ ಸೌದಿ ಅರೇಬಿಯಾ. ಓಕೆ, ನಂದು ಈ ಸೌದಿ ನಂಬರು 5002263078. ಓಕೆ, ಗೆಟ್ ಮಿಸ್ಡ್ ಕಾಲ್ ಆರ್ ಲಾಗಿನ್ ಯೂಸ್ OTP ಥ್ರೂ ಲಾಗಿನ್ ಮಾಡ್ತಾಯಿದ್ದೀನಿ. OTP ಏನೂ ಬಂದಿಲ್ಲ. 20 ಸೆಕೆಂಡ್ಸ್ ಇದೆ, ನೋಡೋಣ. ಮೆಸೇಜಲ್ಲಿ ಹೋಗಿ OTP ಯಾಕೆ ಬರ್ತಾಯಿಲ್ಲ? ಅದೇ ಈ ಥರ ಪ್ರಾಬ್ಲಮ್ಗಳು ಆಗ್ಬಾರ್ದು ಎಕ್ಸೆಸ್ಸಿಗೆ ಅಂತಲೇ ಡೀಟೇಲಾಗಿ ವಿಡಿಯೋ ಮಾಡ್ತಾ ಇರೋದು. ನೋಡಿ, 7 ಸೆಕೆಂಡ್ ಆಯಿತು, ಇನ್ನು 7 ಸೆಕೆಂಡ್ ಉಳ್ಕೊಂಡಿದೆ. ಲಾಗಿನ್ ಆಗ್ತಾಯಿಲ್ಲ. ಲಾಗಿನ್ ವಯಾ ಮಿಸ್ಡ್ ಕಾಲ್. ಲಾಗಿನ್ ವಯಾ ಕಾಲ್. ನಾವು ಯಾರಿಗೆ ಕಾಲ್? ನಮ್ಮದೇ ಕಾಲ್ ಇದೆ. ನಾವು ಕಾಲ್ ಮಾಡಬೇಕಂತ ಬರ್ತಾ ಇದೆ ಇದರಲ್ಲಿ. ಲಾಗಿನ್ ವಯಾ OTP. ಬರ್ತಾ ಇಲ್ಲ. ಓಕೆ, ಇದು ಪಾಲಿಸಿ ಬಜಾರ್ದು ಆ್ಯಕ್ಸೆಸ್ ಆಗ್ತಾಯಿಲ್ಲ. ಸೌದಿ ನಂಬರಿಂದನೂ ಆ್ಯಕ್ಸೆಸ್ ಆಗ್ತಾಯಿಲ್ಲ. OTP ಬರ್ತಾಯಿಲ್ಲ. ಓಕೆ, ನೆಕ್ಸ್ಟು ಪಾಲಿಸಿ ಬಜಾರಲ್ಲಿ ಯಾಕೆ ತೋರಿಸ್ತಿದ್ರೆ, ಪಾಲಿಸಿ ಬಜಾರ್ ಮೇನ್ ಏಜೆಂಟ್ ಆಗಿರೋದ್ರಿಂದ ಎಲ್ಲ ಆ್ಯಕ್ಸಿಸ್ ಮ್ಯಾಕ್ಸ್ ಲೈಫು ಟಾಟಾ ಪಾಲಿಸಿ ಬಜಾರಲ್ಲಿ ತೋರಿಸುತ್ತೆ. ಅದಕ್ಕೆ ಪಾಲಿಸಿ ಬಜಾರಲ್ಲಿ ನಾನು ಟ್ರೈ ಮಾಡ್ತಾಯಿದ್ದೆ. ಇವಾಗ ಇದು ಮೊಬೈಲ್ ನಂಬರ್ ಬರಬೇಕು. ಆ್ಯಕ್ಚುಲಿ ಲಾಗಿನ್ ವಯಾ ಮೊಬೈಲ್ ನಂಬರ್ ಅಂತ ಬಂದರೆ, ಇದು ಯೂಸರ್ ಇಮೇಲ್ ID ಅಂತ ಬಂದರೆ, ಲಾಗಿನ್ ವಯಾ ಇಮೇಲ್ ID ಅಂತ ಬಂದರೆ, ಇಮೇಲ್ IDಯಿಂದ ಬೇಗ ಲಾಗಿನ್ ಆಗುತ್ತೆ. ಲಾಗಿನ್ ವಯಾ ಇಮೇಲ್ ID ಬರ್ತಾಯಿಲ್ಲ. ಓಕೆ, ಪಾಲಿಸಿ ಬಜಾರ್ದು ಆಗಿಲ್ಲ. ನೆಕ್ಸ್ಟು ಇದರಲ್ಲಿ ಟಾಟಾ ಅಪ್ಲಿಕೇಶನಲ್ಲಿ ನೋಡಿ. ಟಾಟಾ ಅಪ್ಲಿಕೇಶನು ಇಲ್ಲಿದೆ ನೋಡಿ. ಟಾಟಾ ಅಲೋ ಸೆಂಡ್ ನೋಟಿಫಿಕೇಶನ್, ಡೋಂಟ್ ಅಲೋ. ತುಂಬ ನೋಟಿಫಿಕೇಶನ್ ಕಳಿಸ್ತಾರೆ. ಓಕೆ, ಲಾಗಿನ್ ವಯಾ ಇಮೇಲ್ ID shankar.kurwar9@gmail.com.
ಡೇಟ್ ಆಫ್ ಬರ್ತ್ 30/04/1982. ಲಾಗಿನ್. ಇವಾಗ ಇಮೇಲ್ ಐ ಡಿಗೆ ಪಾಸ್ವರ್ಡ್ ಬಂದುಬಿಡುತ್ತೆ, ಟಾಟಾ ಎ. ಪಾಲಿಸಿ ಬಜಾರ್ದು ಬಂದಿತ್ತಲ್ಲ, ಇಮೇಲ್ ಐ ಡಿ ಒ ಟಿ ಪಿ ಬಂದಿತ್ತು, ಅದು ಮತ್ತೆ ತೋರಿಸ್ತೀನಿ. ಓಕೆ, ಫಸ್ಟ್ ಟಾಟಾ ಇದು ಕ್ಲಿಯರ್ ಮಾಡೋಣ. ಟಾಟಾ ಇದು ಪಾಲಿಸಿ ಒ ಟಿ ಪಿ ಬಂದಿದೆ ಇಮೇಲ್ ಐ ಡಿದಲ್ಲಿ 6807877 6807878. ಓಕೆ, ಲಾಗಿನ್. ಏಟ್ ಸೆವೆನ್ ಏಟ್ 6800878. ಓಕೆ, ಲಾಗಿನ್. ಓಕೆ, ಲಾಗಿನ್ ಆಯ್ತು. ಇವಾಗ ಟಾಟಾ ಈ ವೆಬ್ಸೈಟು ನಲ್ಲಿ ಯಾವ್ಯಾವ ಪಾಲಿಸಿ ಇದೆ ಕ್ಲಿಯರಾಗಿ ತೋರಿಸುತ್ತೆ. ಫಸ್ಟ್ ಇಲ್ಲಿ ಮೈ ಪಾಲಿಸೀಸ್ 3 ತೋರಿಸ್ತಾ ಇದೆ. ಓಕೆ, ವ್ಯೂ ಆಲ್ ಪಾಲಿಸಿ ಮಾಡೋಣ. ವ್ಯೂ ಆಲ್ ಪಾಲಿಸಿದಲ್ಲಿ ಫಸ್ಟ್ ಪಾಲಿಸಿ ನಮ್ಮದು ಇದರಲ್ಲಿ ಕ್ಲಿಯರಾಗಿ ಎಲ್ಲ ತೋರಿಸ್ತಾ ಇದೆ. 2 CR 2022 ಇಂದ ಪೇ ಮಾಡ್ತಾಯಿದೆ. 22 ಅಂದರೆ ಇವಾಗ 25 ಇದೆ. ನಾನು 3 ಇಯರ್ಸಿಂದ ಪೇ ಮಾಡ್ತೀನಿ. ಯಾವುದೇ ಪಾಲಿಸಿ ಆಗಲಿ ಅಬೌವ್ 3 ಇಯರ್ ನಾವು ಪೇಮೆಂಟ್ ಮಾಡಿದ್ರೆ ಯಾವುದೇ ಲೀಗಲ್ ಇಶ್ಯೂಸ್ ಆಗದಿರೋಂಗೆ ಆ್ಯಸ್ ಪರ್ IRDA ಸ್ಟ್ಯಾಂಡರ್ಡ್ಸು ಕಂಪ್ನಿಯವ್ರು ಪೇ ಮಾಡಲೇಬೇಕು. ಇನ್ಶೂರೆನ್ಸ್ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ. ಓಕೆ, ಇನ್ಶೂರೆನ್ಸ್ ರೆಗ್ಯುಲೇಟರಿ ಆ್ಯಂಡ್ ಡಿಪಾರ್ಟ್ಮೆಂಟ್ ಆಫ್ ಅಥಾರಿಟಿ ಆಫ್ ಇಂಡಿಯಾ IRDA ಥ್ರೂ 100% ಕ್ಲೇಮ್ ಮಾಡಲೇಬೇಕಾಗುತ್ತೆ. ಇದು 2 CR 2022 ಇಂದ ಪೇ ಮಾಡ್ತಾ ಇದ್ದೀನಿ. ಮೆಚುರಿಟಿ ಯಾವಾಗಿದೆ ನೋಡಿ, ಇದು 85. ಇದು ಮೆಚುರಿಟಿ ಎಲ್ಲ ಡೀಟೇಲ್ಸ್ ಇದರಲ್ಲಿದೆ. ಪಾಲಿಸಿ ಡಾಕ್ಯುಮೆಂಟು ಮತ್ತು ಪಾಲಿಸಿ ಡಾಕ್ಯುಮೆಂಟ್ ಡೌನ್ಲೋಡ್ ಮಾಡ್ಬೋದು. ಇಲ್ಲಿ ಬ್ಯಾಕ್ ಹೋಗಿದ್ರೆ ವ್ಯೂ ಡೇಟ್ ಇದು ಫಸ್ಟ್ ಪಾಲಿಸಿ ಮಾಡಿಸಿರೋದು 1 CRದು ಇಯರ್ಲಿ 18,000 ಇದೆ. ಪೇ ನೌದು ಇಲ್ಲಿದೆ. ಇದರಲ್ಲಿ ಹೋಗಿ ನೀವು ಇಲ್ಲಿ ಬಂದರೆ ಎಲ್ಲ ಪಾಲಿಸಿ ಡಾಕ್ಯುಮೆಂಟ್ ಎಲ್ಲ ಡೀಟೇಲ್ಸ್ ಎಲ್ಲ ಇರುತ್ತೆ. ಇದರಲ್ಲಿ ಕ್ಲೇಮ್ ಅಂತಲೂ ಇರುತ್ತೆ, ಕ್ಲೇಮ್ ಸೆಟಲ್ಮೆಂಟ್ ಅಂತ ಇರುತ್ತೆ ಆಪ್ಷನ್ನು. ಕ್ಲೇಮ್ ಸೆಟಲ್ಮೆಂಟಲ್ಲಿ ಆಪ್ಷನಲ್ಲಿ ಹೋಗಿ ಕ್ಲೇಮ್ ಸೆಟಲ್ಮೆಂಟ್ ಅಂತ ಕೊಟ್ಟರೆ ಇಲ್ಲಿ ವ್ಯೂ ಆಲಲ್ಲಿ ಹೋಗಿ ಅಪ್ಡೇಟು NEFT ಅನ್ಕ್ಲೇಮ್ಡ್ ಫಂಡು ಎಲ್ಲ ಡೀಟೇಲ್ಸ್ ಎಲ್ಲ ಇರುತ್ತೆ. ಇದರಲ್ಲಿ ಹೋಗಿ ಕ್ಲೇಮ್ ಸೆಟಲ್ಮೆಂಟ್ ಅಂತ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ಅಪ್ಡೇಟ್ ನಾಮಿನಿ, ಪೇಮೆಂಟ್ ಮೋಡ್, ಪ್ರೀಮಿಯಮು, ವಾಟ್ಸಪ್ ಕಾಂಟ್ಯಾಕ್ಟ್ ನಂಬರ್, ಸೆಂಡರ್ ಇನ್ಫಾರ್ಮೇಷನು, ಅನ್ಕ್ಲೇಮ್ಡ್ ಫಂಡ್ ಅಲ್ಲಿ ಹೋಗಿ ನೆಕ್ಸ್ಟ್ ಕ್ಲೇಮ್ ಸೆಟಲ್ಮೆಂಟ್ ಇಲ್ಲಿದೆ ನೋಡಿ. ಪಾಲಿಸಿ ಡಾಕ್ಯುಮೆಂಟ್ ಡೌನ್ಲೋಡ್ಸಲ್ಲಿದೆ ನೋಡಿ. ಪಾಲಿಸಿ ಡಾಕ್ಯುಮೆಂಟ್ ಅಂತ ಡೌನ್ಲೋಡ್ ಕೊಟ್ಟರೆ ಪಾಲಿಸಿ ಡಾಕ್ಯುಮೆಂಟ್ ಎಲ್ಲ ಬಂದ್ಬಿಡುತ್ತೆ. ಡೌನ್ಲೋಡ್ ಪಾಲಿಸಿ ಡಾಕ್ಯುಮೆಂಟ್ ಪ್ರೀಮಿಯಮ್ ಸರ್ಟಿಫಿಕೇಟ್. ಮಂಜುಳಾರೇ ಬ್ಯಾಂಕಲ್ಲಿ ಕೆಲಸ ಮಾಡಿದ್ರೆ ಎಲ್ಲ ಐಡಿಯಾ ಇರುತ್ತೆ ಅಂತ ಅಂದ್ಕೊಳ್ತೀನಿ. ಪಾಲಿಸಿ ಡಾಕ್ಯುಮೆಂಟಲ್ಲಿ ಹೋಗಿ ಡೌನ್ಲೋಡ್ ಅಂತ ಕೊಟ್ಟರೆ ಎಲ್ಲ ಡಾಕ್ಯುಮೆಂಟು ಇದರಲ್ಲಿರುತ್ತೆ. ಪ್ರೀಮಿಯಂ ಪೇಯ್ಡ್ ಸರ್ಟಿಫಿಕೇಟು, ಆಮೇಲೆ ಪಾಲಿಸಿ ಎಲ್ಲ ಡೌನ್ಲೋಡ್ ಆಗುತ್ತೆ. ಆಮೇಲೆ ಬ್ಯಾಕಲ್ಲಿ ಹೋಗಿ ವಾಪಸ್ಸು ಇಲ್ಲಿದೆ ಪಾಲಿಸಿ ಡಾಕ್ಯುಮೆಂಟು, ಪ್ರೀಮಿಯಂ ಅಕ್ನಾಲಜ್ಮೆಂಟ್, ಪ್ರೀಮಿಯಂ ಸರ್ಟಿಫಿಕೇಟು, ಅಕೌಂಟ್ ಹೋಲ್ಡರ್ ಸ್ಟೇಟ್ಮೆಂಟು, ಪಾಲಿಸಿ ಸಮ್ಮರಿ, ಪಾಲಿಸಿ ಸ್ಟೇಟ್ಮೆಂಟ್ ಎಲ್ಲ ಇದೆ. ಕ್ಲೇಮು ಸೆಟಲ್ಮೆಂಟು ಇದರಿಂದನೂ ನಾವು ಕ್ಲೇಮ್ ಮಾಡ್ಬೋದು. ಓಕೆನಾ, ಪಾಲಿಸಿ ಸರ್ವಿಸಸ್. ಓಕೆ, ಇದು 1 CR ಪಾಲಿಸಿ ಯಾವಾಗಿಂದ ಪೇ ಮಾಡ್ತಾಯಿದ್ದೀನಿ ಇದು ನೋಡಿ. ವ್ಯೂ ಡೀಟೇಲ್ಸಲ್ಲಿ ಹೋಗಿದ್ರಿ, ಇದು 2021ಇಂದ ಪೇ ಮಾಡ್ತೀನಿ. ಇವಾಗಲೇ 4 ಇಯರ್ಸ್ ಆಯಿತು. ಇದು ಇರೋದು 47 ಇಯರ್ಸ್ವರೆಗೂ ನಮ್ಮದು ಕವರೇಜ್ ಇದೆ. ಅಂದರೆ ನೆಕ್ಸ್ಟು 2067 ನನಗೆ ನೆಕ್ಸ್ಟ್ 47 ಇಯರ್ಸ್ವರೆಗೂ ಇದೆ. ಇವಾಗ 2025 ನೆಕ್ಸ್ಟ್ 40 ಅಂದರೆ 2025 + 45 65 67 ಇದು 67 ಅಲ್ಲ, ಇದು 67 +
2067 ಮೇಲೆವರೆಗೂ 67 ಇಲ್ಲಿ ಏಜೆಂಟ್ ಡೀಟೇಲ್ಸ್ ಅಂತ ಇದೆ ನೋಡಿ, ಪಾಲಿಸಿ ಬಜಾರ್ ಅವ್ರ ಏಜೆಂಟು. ಸೇಮ್ ಇದು ಫಸ್ಟು 2021 ಸ್ಟಾರ್ಟ್ ಮಾಡೋದು 1 CRದು. ನೆಕ್ಸ್ಟು ಬೇಗ ಹೇಳ್ತೀನಿ, ಓಕೆನಾ. ಇದು 2 CR ಮಂತ್ಲಿ, ಇಯರ್ಲಿ 73,000 2 CRದು. ಇದನ್ನು ಸೇಮ್ 2022 ಪೇ ಮಾಡ್ತಾಯಿದ್ದೀನಿ. ಓಕೆ, 2022 ಇದರಲ್ಲೆಲ್ಲ ಪಾಲಿಸಿ ಡಾಕ್ಯುಮೆಂಟು, ನಾಮಿನಿ ಡೀಟೇಲ್ಸ್ ಎಲ್ಲ ಇದೆ ನೋಡಿ. ಮಂಜುಳಾ ರಾಣಿ, ಡೇಟ್ ಆಫ್ ಬರ್ತು, 100% ಸ್ಪೌಸು, ಪಾಲಿಸಿ ಪೇಮೆಂಟ್ ಮಾಡಿರೋದು, ICICI ಬ್ಯಾಂಕಿಗೆ ಲಿಂಕ್ ಆಗಿದೆ. ICICI ಬ್ಯಾಂಕಿಗೆ ಅಕೌಂಟ್ಗೆ ಹೋಗುತ್ತೆ ಡೈರೆಕ್ಟು ನೋಡಿ. ಅದು ಎಲ್ಲ ಡೀಟೇಲ್ಸ್ ಇರಬೇಕಾಗುತ್ತೆ. ಆಮೇಲೆ ಅದಕ್ಕೆ ತೊಂದರೆ ಆಗಬಾರ್ದಂತೆ, ಏನು ತೊಂದರೆ ಆಗಬಾರ್ದು. ಓಕೆ, ಇಲ್ಲಿ ಪಾಲಿಸಿ ಡಾಕ್ಯುಮೆಂಟ್ ಇದರಲ್ಲೂ ಡೌನ್ಲೋಡ್ ಮಾಡ್ಬೋದು. ಕ್ಲೇಮ್ ಸೆಟಲ್ಮೆಂಟ್ ಆಪ್ಷನ್ಸು ಇದರಲ್ಲಿರುತ್ತೆ. ಓಕೆ, ಈ ಪಾಲಿಸಿ ಕಂಪ್ನಿಯವ್ರಿಗೆ ಜಸ್ಟ್ ಇನ್ಫಾರ್ಮ್ ಮಾಡಿದ್ರೆ ಆಯಿತು. ಇನ್ಫಾರ್ಮ್ ಮಾಡಿ ಡೆತ್ ಸರ್ಟಿಫಿಕೇಟು ನಾವು ಕೊಟ್ಟಿದ್ರೆ ಆಯಿತು. ಇದು 2 CRದಾಯಿತು. ಟಾಟಾ ಇದಲ್ಲಿ 2 CR ಪ್ಲಸ್ 1 CR 3 CR ಆಯಿತು. ಇದು 2 CR, ಇದು 1 CR 3 CR. ಇನ್ನೊಂದು 2 CR ಲೈಫ್ ಕವರೇಜ್ ಇದೆ. ಅವೆರಡು ಪ್ಯೂರ್ಲಿ ಟರ್ಮ್ ಇನ್ಶೂರೆನ್ಸು, ಆಫ್ಟರ್ ಡೆತ್ತದು ಕ್ಲೇಮ್ ಆಗಲೇಬೇಕು. ನೆಕ್ಸ್ಟು ಇದು 3 CRದು, ಇದು ಯುಲಿಪ್ ಪ್ಲ್ಯಾನ್ ಇದೆ. ಇದು ಯೂನಿಟ್ ಲಿಂಕ್ಡ್ ಪ್ಲ್ಯಾನ್ ಇದೆ. ನಮ್ಮ ಶೇರ್ ಮಾರ್ಕೆಟ್ ಹ್ಯಾಂಗಿಂಗ್ ರೈಸ್ ಆಗ್ತಾ ಹೋಗುತ್ತೆ. ಇದು ಅಬೌವ್ 3 CRನೂ ಬರ್ಬೋದು. ಅಬೌವ್ 3 CR ಟಿಲ್ ಮಾರ್ಕೆಟ್ ಯಾವ ಥರ ರನ್ ಆಗ್ತಾ ಇರುತ್ತೆ, ವಿತ್ ಮಾರ್ಕೆಟ್ ಲಿಂಕ್ಡ್ ಇದೆ. ಇದೂ 83 ಇಯರ್ಸ್ವರೆಗೂ ಇದೆ. ಇದು ಬೇಕಾದರೆ ನಾವು ಯಾವಾಗ ಬೇಕಾದರೂ ವಿಡ್ರಾ ಮಾಡ್ಕೋಬೋದು. ಈ ಸ್ಟೇಟ್ಮೆಂಟ್ ಎಲ್ಲ ಬರುತ್ತೆ ಡೀಟೇಲ್ಸು. ಓಕೆ, ಇನ್ವೆಸ್ಟ್ಮೆಂಟು ಪ್ಲಸ್ ಲೈಫ್ ಕವರೇಜ್ ಎರಡೂ ಇದೆ. ಏಜೆಂಟ್ ಡೀಟೇಲ್ಸ್ policybazaar.com. ಪೇಮೆಂಟ್ ಟರ್ಮು, ನಾಮಿನಿ ಡೀಟೇಲ್ಸ್ ಮಂಜುಳಾ ರಾಣಿ, ಕವರೇಜ್ ಡೀಟೇಲ್ಸು 3 CR. ಓಕೆ, ಟೋಟಲಿ ಪಾಲಿಸಿ ಟಾಟಾ ಎದಲ್ಲಿ 5 CR ಇದೆ. 2 CR ಪ್ಲಸ್ 2 CR ಪ್ಲಸ್ 1 CR, 3 CR ಪ್ಯೂರ್ಲಿ ಟರ್ಮ್ ಇನ್ಶೂರೆನ್ಸು, ಅಂದರೆ ಆಫ್ಟರ್ ಡೆತ್ ಕ್ಲೇಮ್ ಆಗುತ್ತೆ. 3 CR ಇದನ್ನು ವಿತ್ ಆಫ್ಟರ್ ಡೆತ್ತು ಕ್ಲೇಮ್ ಆಗುತ್ತೆ, ಅಥವಾ ಬಿಫೋರ್ ಡೆತ್ತು ನಾವು ಸಮ್ ಆಫ್ಟರ್ 60 ಇಯರ್ಸ್ ಆದಮೇಲೆ ನಾವು ಕ್ಲೇಮ್ ಮಾಡ್ಕೋಬೋದು. ಜಾಸ್ತಿ ದಿವಸ ಬಿಟ್ಟರೆ ಇನ್ನೂ ಜಾಸ್ತಿ ಹಾಗೆ ಅಮೌಂಟ್ ಆ್ಯಡ್ ಆಗ್ತಾ ಹೋಗುತ್ತೆ ವಿತ್ ಯುಲಿಪ್ ವಿತ್ ಶೇರ್ ಮಾರ್ಕೆಟಿಂಗ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಇದು. ಓಕೆ, ನೆಕ್ಸ್ಟ್ ಪಾಲಿಸಿ ಬಜಾರ್ ಇದು ಟಾಟಾ ಇದು ಕ್ಲಿಯರ್ ಆಯಿತು ಅಂತ ಅಂದ್ಕೊಳ್ತೀನಿ. ಟೋಟಲ್ ಇರೋದು 3 ಪಾಲಿಸೀಸು, ಆ್ಯಕ್ಟಿವ್ ಪಾಲಿಸೀಸ್ 3. ಓಕೆ, ಇಲ್ಲಿ ತೋರಿಸುತ್ತೆ ಎಲ್ಲ ಗ್ರೀನಲ್ಲಿ. ಆ್ಯಕ್ಟಿವು, ಟಾಟಾ ಸ್ಮಾರ್ಟ್, ಸಂಪೂರ್ಣ ರಕ್ಷಾ ಸುಪ್ರೀಂ ಡೀಟೇಲ್ಸ್, ಪಾಲಿಸಿ ನಂಬರು, ಅಮೌಂಟು, ಪ್ರೀಮಿಯಮ್ ಎಷ್ಟು ಪೇ ಮಾಡ್ತಾಯಿದ್ದೀನಿ, ಕವರೇಜ್ ಎಷ್ಟಿದೆ ಎಲ್ಲ ಕ್ಲಿಯರಾಗಿ ತೋರಿಸುತ್ತೆ. 1 CR 18,000 ಪೇ ಮಾಡ್ತಿರೋ ಆ್ಯಕ್ಟಿವ್ ಪ್ಲ್ಯಾನ್, 2 CR ಆ್ಯಕ್ಟಿವ್ ಪ್ಲ್ಯಾನ್ ಸಂಪೂರ್ಣ ರಕ್ಷಾ. ಓಕೆ, 3 ನಮ್ಮ ಹತ್ರ ಟಾಟಾ ಎದಲ್ಲಿ ಟೋಟಲಿ ಒಟ್ಟಿಗೆ ಇಲ್ಲಿ 5 CR ಆಯಿತು. ಆಮೇಲೆ ಇವಾಗ ಆಕ್ಸಿಸ್ ಮ್ಯಾಕ್ಸ್ ಲೈಫ್ ಓಪನ್ ಮಾಡ್ತೀನಿ. ಪಾಲಿಸಿ ಬಜಾರ್ದು ಓಪನ್ ಮಾಡಿ ತೋರಿಸ್ತೀನಿ. ಅದು ಇವಾಗ ಇಮೇಲ್ ಐ ಡಿಲಿ ಬಂದಿತ್ತು. ಅದು ನೋಡಿ OTP ಅಲ್ಲಿ ಮೊಬೈಲ್ ಅಂತ ತೋರಿಸ್ತಾ ಇತ್ತು, ಇವಾಗ ಇಮೇಲ್ ಐ ಡಿಗೆ OTP ಕಳಿಸಿದ್ದಾರೆ. ಆ ಥರ ಆಗುತ್ತೆ. ನಮಗೆ ಇವಾಗಲೇ ಇಷ್ಟೊಂದು ಇದು ಕನ್ಫ್ಯೂಸ್ ಆಗಿ ಮಾಡಿಬಿಡ್ತಾರೆ. ಅದಕ್ಕೆ ತೊಂದರೆ ಆಗಬಾರ್ದು ಅಂತ ಅಲ್ಲವು ನೋಟಲ್ಲಿ. ಓಕೆ, ಇದು ಆಕ್ಸಿಸ್ ಮ್ಯಾಕ್ಸ್ ಲೈಫ್ದು ಅಪ್ಲಿಕೇಶನು ಅಥವಾ ವೆಬ್ಸೈಟಲ್ಲೂ ಥರ ಇದೇ ಥರ ಸೇಮ್ ಪ್ರೊಸೀಜರ್ ವೆಬ್ಸೈಟಲ್ಲಿ ಇರುತ್ತೆ. ವೆಬ್ಸೈಟಲ್ಲಿ ಸಿಸ್ಟಮಲ್ಲಿ ಕಂಪ್ಯೂಟ್ರಲ್ಲಿ ಓಪನ್ ಮಾಡ್ಬೋದು. ಓಕೆ, ಗೆಟ್ ಸ್ಟಾರ್ಟೆಡ್. ಕಸ್ಟಮರ್ ಲಾಗಿನ್ ವಯಾ ಇಮೇಲ್ ಐ ಡಿ ಶಂಕರ್ ಕುರ್ವಾರ್ 9@gmail.com. ಡೇಟ್ ಆಫ್ ಬರ್ತ್ 30/04/1982. ಕಂಟಿನ್ಯೂ. ನೆಕ್ಸ್ಟ್ ಇಮೇಲ್ ಐ ಡಿಗೆ OTP ಬರುತ್ತೆ, ಜಿಮೇಲು. ಓಕೆ, ಇಮೇಲ್ ಐ ಡಿಗೆ OTP ಬಂತು. ಯಾವುದು 5 ಮಿನಿಟ್ಸ್ವರೆಗೂ ಟೈಮ್ ಇರುತ್ತೆ. 559861 ಲಾಗಿನ್. ನಾನು ಬಯೋಮೆಟ್ರಿಕ್ ಎನೇಬಲ್ ಮಾಡಿಲ್ಲ, ಬೇಕಂತಲೇ
ಮುಂದೆ ಫ್ಯೂಚರಲ್ಲಿ ಎಮರ್ಜೆನ್ಸಿಲಿ ಏನೂ ತೊಂದರೆ ಆಗ್ಬಾರ್ದಂತೆ ಐ ಡೂ ಇಟ್ ಲೇಟರ್ ಮಾಡ್ತೀನಿ. ಬಯೋಮೆಟ್ರಿಕ್ ಎನೇಬಲ್ ಮಾಡಿಲ್ಲ. ಇವಾಗ ಸತ್ತೋದ ಮೇಲೆ ನಮ್ಮದು ಬಯೋಮೆಟ್ರಿಕ್ ಎಲ್ಲಿ ತೊಗೊಳಕ್ಕಾಗತ್ತೆ. ಅದಕ್ಕೆ ಓನ್ಲಿ OTP ಥ್ರೂ ನಾನು ಯಾವುದಕ್ಕೂ ಜಾಸ್ತಿ ಎಲ್ಲೆಲ್ಲಿ ಬಯೋಮೆಟ್ರಿಕ್ ಬೇಕಾಗೋದಿಲ್ವೋ ವಿತೌಟ್ ಬರೀ OTPದಲ್ಲಿ ಆಗುತ್ತೋ ಎಲ್ಲ OTP ಮಾತ್ರ ನಾನು ಬಯೋಮೆಟ್ರಿಕ್ ಅಪ್ಡೇಟ್ ಮಾಡಿದ್ದಿಲ್ಲ. ಎಮರ್ಜೆನ್ಸಿಗೆ ಯಾರಿಗೂ ತೊಂದರೆ ಆಗಬಾರ್ದು ಅಂತ ಬಯೋಮೆಟ್ರಿಕ್ಕು ನಾನು ಎನೇಬಲ್ ಮಾಡೋದಿಲ್ಲ. ಓಕೆ, ಎಲ್ಲ ನಮ್ಮದು ವಿತೌಟ್ ಬಯೋಮೆಟ್ರಿಕ್ಕೇ ಇರುತ್ತೆ. ಇವಾಗ ಲಾಗಿನ್ ಆಯಿತು. ಓಕೆ, ಲಾಗಿನ್ ಆದಮೇಲೆ ಇಲ್ಲಿ ಕಾರ್ಡ್ ಬಂದುಬಿಡುತ್ತೆ ನೀಟಾಗಿ. ಇದರಲ್ಲೆಲ್ಲ ಕಾರ್ಡ್ ತೋರಿಸುತ್ತೆ. ಇದರಲ್ಲಿ ಆಕ್ಸಿಸ್ ಮ್ಯಾಕ್ಸಲ್ಲಿ ಲೈಫಲ್ಲಿ 3 ಪಾಲಿಸೀಸ್ ಇದೆ, 3 ಪಾಲಿಸೀಸ್ ಇದೆ. ಓಕೆ, ಫಸ್ಟ್ ಪಾಲಿಸಿ 5 CR ಇಲ್ಲಿ ತೋರಿಸುತ್ತೆ ನೋಡಿ. 5 CR ಆ್ಯಕ್ಟಿವು. ಪಾಲಿಸಿ ನಂಬರು ಶಂಕರ್ಲಿಂಗ್ ಬಸವರಾಜ್ ಕೋರ್ವಾರ್. ಓಕೆ, ಸ್ವಲ್ಪ ಮತ್ತೆ ಹೆಸರಲ್ಲೂ ಅವರು ತೊಂದರೆ ಕೊಡೋಕ್ಕೆ ಶುರು ಮಾಡ್ತಾರೆ. ಶಂಕರ್ಲಿಂಗ್ ಬಸವರಾಜ್ ಕೋರ್ವಾರ್. ಆಧಾರ್ ಕಾರ್ಡಲ್ಲೂ ಸೇಮ್ ಇದೆ, ಪಾಸ್ಪೋರ್ಟ್ ಇದೆ, ID ಪ್ರೂಫ್ಗೆ ಆಧಾರ್ ಕಾರ್ಡ್ ಇದೆ, ಪಾಸ್ಪೋರ್ಟ್ ಇದೆ, ಆಮೇಲೆ ಬ್ಯಾಂಕ್ ಡಾಕ್ಯುಮೆಂಟ್ಸ್ ಎಲ್ಲ ಇದೆ ಮಂಜುಳಾ ರಾಣಿ ಹತ್ರ. ಆಮೇಲೆ ID ಕಾರ್ಡಿಗೆ ಇದೆಲ್ಲ ಇದೆ, ಎಲೆಕ್ಷನ್ ID ಕಾರ್ಡ್ ಇದೆ. ಬಸವರಾಜ್ ಅಂತ ಬ್ಯಾಕ್ ಸೈಡಲ್ಲಿ ಹೆಸರು ಇರುತ್ತೆ ಬಸವರಾಜ್ ಅಂತ. ಇಲ್ಲ ಬಸವರಾಜ ಅಂತ ಇಲ್ಲ, ಹಂಗೆ ಹಿಂಗೆ ಮತ್ತಿನ್ನು ತೊಂದರೆ ಕೊಡಬಾರ್ದು ಅಂತ. ಸೇಮ್ ಥರ ವೆಬ್ಸೈಟ್ ಇಲ್ಲಿದೆ. ಪ್ರೀಮಿಯಂ ಪೇಮೆಂಟು, ಮ್ಯಾನೇಜರ್ ಟು ಡೆಬ್ಯೂಟಿ ಎಲ್ಲ ಲಿಂಕ್ ಆಗಿದೆ. ಇದರಲ್ಲೂ ಪಾಲಿಸಿ ಡಾಕ್ಯುಮೆಂಟ್, ಈ ಡಾಕ್ಯುಮೆಂಟ್ ಇದರಲ್ಲಿ ನೀವು ಬೇಕಾದ್ರೆ ಯಾವಾಗ ಬೇಕಾದ್ರೂ ಡೌನ್ಲೋಡ್ ಮಾಡ್ಕೋಬೋದು. ಟ್ರ್ಯಾಕ್ ಸ್ಟೇಟಸಲ್ಲಿ ಹೋದರೆ ಇವಾಗ ಆ್ಯಕ್ಟಿವ್ ಪಾಲಿಸೀಸ್ ಈ ಥರ ತೋರಿಸುತ್ತೆ. ಮೈ ಪಾಲಿಸೀಸ್ 3. ಓಕೆ, 5 CRದು ಫಸ್ಟ್ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ, ಅಥವಾ ನೀವು ಡೈರೆಕ್ಟಾಗಿ ಇಲ್ಲಿ ಹೋಮಲ್ಲೂ ಕ್ಲಿಕ್ ಮಾಡ್ಬೋದು. ಈ ಬ್ಲೂ ಕಾರ್ಡ್ ಏನಿರುತ್ತಲ್ಲ, ಬ್ಲೂ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಬ್ಲೂ ಕಾರ್ಡ್ ಮೇಲೆ ಇಲ್ಲಿ ಡೌನ್ಲೋಡ್ ಅಂತ ಕೊಟ್ಟರೆ, ಇಲ್ಲಿ ಡೌನ್ಲೋಡ್ ಕೊಟ್ಟರೆ ಪಾಲಿಸಿ ಡಾಕ್ಯುಮೆಂಟ್ ಡೌನ್ಲೋಡ್ ಆಗುತ್ತೆ. ಅಥವಾ ಇಮೇಲ್ ID ಕಳಿಸಿ ಅಂದರೆ ಇಮೇಲ್ ID ಬರುತ್ತೆ, ಬಂದುಬಿಡುತ್ತೆ ಇಮೇಲ್ IDಗೆ. ಪಾಲಿಸಿ ಟರ್ಮು ಇದೆ ಡಾಕ್ಯುಮೆಂಟ್. ಈ ಡಾಕ್ಯುಮೆಂಟ್ ಮಂಜುಳಾ ರಾಣಿ ಇಮೇಲ್ IDಗೆ ಡೀಟೇಲಾಗಿ ಕಳಿಸಿದ್ದೀನಿ ಎಲ್ಲ. ಈ ಡಾಕ್ಯುಮೆಂಟ್ ಇದು ಪಾಲಿಸಿ ಡಾಕ್ಯುಮೆಂಟ್. 88 ಪೇಜ್ ಇದೆ ಪಾಲಿಸಿ ಡಾಕ್ಯುಮೆಂಟ್. ಓಕೆ, ನೆಕ್ಸ್ಟು ಇದು ಪಾಲಿಸಿ ಟರ್ಮ್ ನೆಕ್ಸ್ಟ್ 42 ಇಯರ್ಸ್ಗೆ. ಪಾಲಿಸಿ ಟರ್ಮ್ ಅಂದರೆ ನೆಕ್ಸ್ಟ್, ಇವಾಗ ನಾನು 43 ಇದೆ, ನೆಕ್ಸ್ಟ್ 42 ಇಯರ್ಸ್ಗೆ ಕವರೇಜ್ ಇರುತ್ತೆ 5 CR. ಪಾಲಿಸಿ ಇಶ್ಯೂ ಡೇಟು 28 ಆಗಸ್ಟ್ 2025, ಮ್ಯಾಚುರಿಟಿ ಡೇಟು 28 ಆಗಸ್ಟ್ 2067. 5 CR ಎಮರ್ಜೆನ್ಸಿ. ಇದು ಪ್ಯೂರ್ಲಿ ಟರ್ಮ್ ಇನ್ಶೂರೆನ್ಸು, ಲೈಫ್ ಕವರೇಜ್ ಆಗುತ್ತೆ. ಓಕೆ, ಇಲ್ಲಿ ಪಾಲಿಸಿ ಡೀಟೇಲ್ಸು, ನಾಮಿನಿ ಡೀಟೇಲ್ಸ್ ಮಂಜುಳಾ ರಾಣಿ, ರೈಡರ್ಸ್ ಯಾವುದೂ ಇಲ್ಲ. ಓಕೆ, ಇದು 5 CR ಆಯಿತು. ಓಕೆ, ನೆಕ್ಸ್ಟು ಇನ್ನೊಂದು ಇದು ಪೆನ್ಷನ್ ಪ್ಲ್ಯಾನ್, ಆಕ್ಸಿಸ್ ಮ್ಯಾಕ್ಸ್ ಲೈಫ್ ಫಾರ್ ಎವರ್ ಯಂಗ್ ಪೆನ್ಷನ್ ಪ್ಲ್ಯಾನ್ ಅಂತ. ಇದು ಪೆನ್ಷನು, ಇದು ನೆಕ್ಸ್ಟು 2060ಗೆ ಮಂತ್ಲಿ 1 lakh rupees ಪೆನ್ಷನ್ ಬರೋ ಥರ. ಬೇಸಿಕ್ ಸಮ್ ಅಶ್ಯೂರ್ಡು, ಇದರಲ್ಲಿ ನಾವು ಪೆನ್ಷನ್ ಪ್ಲ್ಯಾನ್ ಇರೋದ್ರಿಂದ ಸಮ್ ಅಶ್ಯೂರ್ಡ್ ಕಮ್ಮಿ ಬರುತ್ತೆ, ಲೈಫ್ ಕವರೇಜ್ ಕಮ್ಮಿ ಇರುತ್ತೆ. 2,40,000 ಮಾತ್ರ ಇರುತ್ತೆ. ಇದು ಪ್ರೀಮಿಯಂ ಡೀಟೇಲ್ಸು, ಆಟೋ ಡೆಬಿಟು, ಆ್ಯಕ್ಟಿವ್ ಪ್ಲ್ಯಾನು. ಓಕೆ, ನಾಮಿನಿ ಡೀಟೇಲ್ಸು ಮಂಜುಳಾ ರಾಣಿ. ಓಕೆ, ಇದು ಪಾಲಿಸಿ ಡೀಟೇಲ್ಸು. ಇದು ಪೆನ್ಷನ್ ಪ್ಲ್ಯಾನು. ಆಫ್ಟರ್ ನನಗೆ 60 ವರ್ಷ ಆದಮೇಲೆ ಆಟೋಮೆಟಿಕ್ಕಾಗಿ ಮಿನಿಮಮ್ 1,30,000 ಇದು ಬರಲೇಬೇಕು ಪೆನ್ಷನು. ಮ್ಯಾಕ್ಸಿಮಮ್ ಅದಕ್ಕಿಂತ ಜಾಸ್ತಿ ಅದ್ರ ಮೇಲೆ ಎಷ್ಟಾಗುತ್ತೋ ಆ್ಯಸ್ ಪರ್ ಮಾರ್ಕೆಟ್ ರೇಟು ಅದು ಆಟೋಮೆಟಿಕ್ಕಾಗಿ ಜಾಸ್ತಿ ಆಗಲೇಬೇಕು. ಇನ್ವೆಸ್ಟ್ಮೆಂಟು ಇದು ಪ್ಲ್ಯಾನ್ ಇರೋದು ಇದೆಲ್ಲ ಇವರು ಮತ್ತು ಸುಮ್ಮನೆ ಕೊಡೋದಿಲ್ಲ. ಶೇರ್ ಮಾರ್ಕೆಟಿಂಗ್ ಲಿಂಕ್ ಆಗಿರೋದ್ರಿಂದ ಅವಾಗಿಂದ ಬಂದೇ ಬರುತ್ತೆ. ಅದರಿಂದನೇ ತೆಗಿತಾರೆ ಇವರು, ಮತ್ತೇನು ಸಪ್ರೇಟ್. ಇದು ಪೆನ್ಷನ್ ಪ್ಲ್ಯಾನ್ 100% 1,30,000 ಮಿನಿಮಮ್. ಅದ್ರ ಮೇಲೆ ಮ್ಯಾಕ್ಸಿಮಮ್ ಎಷ್ಟು ಆದರೂ ಆಗ್ಬೋದು ಅಷ್ಟೇ. ನೆಕ್ಸ್ಟ್ 2 ಆಯಿತು. ಇನ್ನೊಂದು 2 ಇದರಲ್ಲಿ ಆಕ್ಸಿಸ್ ಮ್ಯಾಕ್ಸಲ್ಲಿ 3 ಇದೆ ಅಂತ ಹೇಳಿದೆ, 2 ಆ್ಯಕ್ಟಿವ್ ಇದೆ. ಇವಾಗ ಇನ್ನೊಂದು ಅಂಡರ್ ಇನ್ಶೂರೆನ್ಸ್ ಅಂದರೆ ಇನ್ನು ನೆಕ್ಸ್ಟ್ ವೆಹಿಕಲ್ ಇಶ್ಯೂ ಆಗಿಬಿಡುತ್ತೆ. ಇದು 3 CR. ಇದು ಪ್ಯೂರ್ ಲೈಫ್ ಕವರೇಜು 3 CR ಪಾಲಿಸಿ ಇದೆ.
3 CR ಇದು ನೆಕ್ಸ್ಟ್ ಇದರಲ್ಲಿ ಇಶ್ಯೂ ಆಗಿಬಿಡುತ್ತೆ. ಓಕೆ, ಇದು ಡಿಸೆಂಬರ್ 1 2025ಗೆ ಇದು ಎಕ್ಸ್ಪೆಕ್ಟೆಡ್ ಡೇ ಇಶ್ಯೂ ಆಗುತ್ತೆ. ನೆಕ್ಸ್ಟ್ ಪ್ರಪೋಸಲ್ ಎಲ್ಲ ಓಕೆ ಆಗಿದೆ, ಮೆಡಿಕಲ್ ಎಲ್ಲ ಓಕೆ ಆಗಿದೆ, ಯಾವುದೂ ಏನು ತೊಂದರೆ ಇಲ್ಲ. ಮೆಡಿಕಲ್ ಎಲ್ಲ ಫಿಟ್ನೆಸ್ ಸರ್ಟಿಫಿಕೇಟ್ ತೊಗೊಂಡು ಫಿಟ್ನೆಸ್ ಚೆಕ್ ಮಾಡಿಬಿಟ್ಟು ಬ್ಲಡ್ ಪ್ಯಾರಾಮೀಟರ್ಸ್ ಎಲ್ಲ ಚೆಕ್ ಮಾಡಿ, ಎಕ್ಸ್ರೇ ಚೆಕ್ ಮಾಡಿ, ಆಮೇಲೆ ಥ್ರೆಡ್ಮಿಲ್ ಮೇಲೆ ಎಲ್ಲ ರನ್ನಿಂಗ್ ಮಾಡಿಸ್ಬಿಟ್ಟು, ಆಮೇಲೆ ECG ಎಲ್ಲ ಇದು ಹತ್ಬಿಟ್ಟು ಎಲ್ಲ ಕ್ಲಿಯರಾಗಿ ಫಿಟ್ನೆಸ್ ತೊಗೊಂಡ್ಬಿಟ್ಟೆ ಅವರು ಮಾಡಿರೋದು. ಯಾವುದು ಕ್ಲೇಮ್ ಸೆಟಲ್ಮೆಂಟಲ್ಲಿ ತೊಂದರೆ ಆಗ್ಬಾರ್ದು ಅಂತ ಡೀಟೇಲ್ ತೋರಿಸ್ತೀನಿ. ಆ್ಯಕ್ಸಿಸ್ ಮ್ಯಾಕ್ಸಲ್ಲಿ 3 ಪಾಲಿಸೀಸ್ ಇದೆ. ಮೈ ಪಾಲಿಸೀಸ್ 3 ಇದು. ಒಂದು ಪೆನ್ಷನ್ ಪ್ಲ್ಯಾನು, ಒಂದು 5 CR, ಒಂದು 3 CR. ಟೋಟಲಿ ಆ್ಯಕ್ಸಿಸ್ ಮ್ಯಾಕ್ಸಲ್ಲಿ 8 CR ಆಯಿತು. ಆಮೇಲೆ ಟಾಟಾ ಎದಲ್ಲಿ 5 CR ಆಯಿತು. ಟೋಟಲಿ 13 CR ಲೈಫ್ ಕವರೇಜ್ ಇರುತ್ತೆ. ಇದು ಎಲ್ಲ ಲಾಗಿನ್ ಮಾಡಿ ತೋರಿಸ್ತಿದ್ದೀನಿ. ಸೇಮ್ ಇದೇ ಥರ ವೆಬ್ಸೈಟಲ್ಲಿ ಮಾಡ್ಬೋದು. ಇವಾಗ ಪಾಲಿಸಿ ಬಜಾರದಲ್ಲಿ ಇವೆಲ್ಲ ಪಾಲಿಸಿ ಬಜಾರಲ್ಲಿ ಡಿಸ್ಪ್ಲೇ ಆಗಬೇಕು. ಒಂದು ಮಾತ್ರ 5 CR ಆ್ಯಕ್ಸಿಸ್ ಮ್ಯಾಕ್ಸ್ ಲೈಫ್ ಇದೆಯಲ್ಲ, ಅದು 5 CR ಮಾತ್ರ ಪಾಲಿಸಿ ಬಜಾರಲ್ಲಿ ಡಿಸ್ಪ್ಲೇ ಆಗಿಲ್ಲ. ಅದು ಯಾಕಂದರೆ ನಾನು ಸಪ್ರೇಟಾಗಿ ಪಾಲಿಸಿ ಬಜಾರ್ ಥ್ರೂ ತೊಗೊಂಡಿಲ್ಲ, ಅದು ಡೈರೆಕ್ಟ್ ಆ್ಯಕ್ಸಿಸ್ ಮ್ಯಾಕ್ಸ್ ಲೈಫಿಂದ ತೊಗೊಂಡಿರೋದು. ಇವಾಗ ಇಂಡಿಯನ್ ನಂಬರ್ ಹಾಕ್ತೀನಿ. ಇಂಡಿಯನ್ ನಂಬರ್ ಓಕೆ. ಇಂಡಿಯನ್ ನಂಬರ್ ಲಿಂಕ್ ಆಗಿಲ್ಲ, ಯಾಕಂದರೆ NRI ಪಾಲಿಸೀಸ್ ಇರೋದ್ರಿಂದ ಇಂಡಿಯನ್ ನಂಬರ್ ಲಿಂಕ್ ಆಗಿಲ್ಲ. ಇವಾಗ ಸೌದಿ ನಂಬರು 50026307 ನೋಡಿ. ಇಲ್ಲಿ ಈ ಮೊಬೈಲ್ ನಂಬರ್ ತೋರಿಸ್ತದೆ, ಆದರೆ OTP ನೋಡಿ, OTP ಬರೋದು ಇದಕ್ಕೆ ಬರ್ತದೆ, ಈ ಇಮೇಲ್ಗೆ ಬರ್ತದೆ. ಈ ಥರ ಕಮ್ಯುನಿಕೇಷನ್ ಗ್ಯಾಪ್ ಆಗಬಾರ್ದು ಅಂತಲೇ ಎಲ್ಲ ಡೀಟೇಲಾಗಿ ಇದು ವಿಡಿಯೋ ಮಾಡಿ ತೋರಿಸ್ತಾರೆ. ಅದು ನೋಡಿ, ಅವಾಗ ಡೌನ್ಲೋಡ್ ಮಾಡಿರೋದು ಆ್ಯಕ್ಸಿಸ್ ಮ್ಯಾಕ್ಸ್ ಲೈಫು ಇಮೇಲ್ಗೆ ಬಂದಿದೆ. ಪಾಲಿಸಿ ಎಲೆಕ್ಟ್ರಾನಿಕ್ ಪಾಲಿಸಿ, ಗೆಟ್ ಯೂಸರ್ ID OTP. ಓಕೆ, ಇದು ಪಾಲಿಸಿ ಬಜಾರಲ್ಲಿ ಆಗ ಲಾಗಿನ್ ಆಗ್ತಾಯಿದ್ದೀನಿ. ಪಾಲಿಸಿ ಬಜಾರಲ್ಲಿ OTP ಬಂತು ನೋಡಿ, ಇಮೇಲ್ ಐಡಿಗೆ OTP ಬಂತು. ಅಲ್ಲಿ ಮೊಬೈಲ್ ನಂಬರ್ OTP ಅಂತ ತೋರಿಸಿದೆ, ಇಲ್ಲಿ ಇಮೇಲ್ ಐಡಿಗೆ ಬರ್ತಿದೆ OTP. ಇವಾಗ ನೋಡಿ 1 ಗಂಟೆ 23 ನಿಮಿಷ ರಾತ್ರಿ. 7986 ಯಾವ್ಯಾವ ಪಾಲಿಸಿ ಇದೆಯೋ ಎಲ್ಲ ಇದಕ್ಕೆ ಲಿಂಕ್ ಆಗಿರುತ್ತೆ. ಓಕೆ, ಇಲ್ಲಿ ಓಪನ್ ಆಯ್ತು. ಇವಾಗ ಪಾಲಿಸಿ ಬಜಾರ್ದು ವೆಬ್ಸೈಟು ಮೊಬೈಲ್ ಅಪ್ಲಿಕೇಶನು ವೆಬ್ಸೈಟು ಸೇಮ್ ಇರುತ್ತೆ. ಕಂಪ್ಯೂಟ್ರಲ್ಲಿ ಓಪನ್ ಮಾಡ್ತಿದ್ರೆ policybazaar.com ಅಂತ ಹಾಕಿದ್ರೆ ಮೊಬೈಲ್ ನಂಬರು OTP ಹಾಕಿದ್ರೆ, ಇವಾಗ ನೋಡಿ ಮೊಬೈಲ್ ನಂಬರ್ OTP ಅಂತ ತೋರಿಸ್ಬಿಟ್ಟು ಇಮೇಲ್ ID ಕಳಿಸಿದರೆ OTP ಈ ಥರ ಆಗುತ್ತೆ. ಅದಕ್ಕೆ ಕ್ಲಿಯರಾಗಿ ಇಲ್ಲಿ ಕೆಳಗಡೆ ಪಾಲಿಸೀಸ್ ಅಂತ ಇದೆ, ಇಲ್ಲಿ ಕ್ಲಿಕ್ ಮಾಡೋದು. ಎನೇಬಲ್ ಮೋಡು ಇಲ್ಲ, ಮೇ ಬಿ ಲೇಟರ್. ಓಕೆ, ಆ್ಯಕ್ಟಿವ್ ಪಾಲಿಸೀಸ್ 4 ತೋರಿಸ್ತದೆ. policybazaar.com ಮುಖಾಂತರ ಅವ್ರ ಏಜೆನ್ಸಿ ಮುಖಾಂತರ ತೊಗೊಂಡಿರೋದು ಪಾಲಿಸೀಸ್ ಎಲ್ಲ ಇದರಲ್ಲಿ ಈ ವೆಬ್ಸೈಟಲ್ಲಿ ಡಿಸ್ಪ್ಲೇ ಆಗುತ್ತೆ. ಓಕೆ, ಇಲ್ಲೆಲ್ಲ ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3 ಪ್ರೊಸೀಜರ್ ಎಲ್ಲ ತೋರಿಸ್ತಾ ಇದ್ದಾರೆ. ಓಕೆ, ಗಾಟ್ ಇಟ್. ಓಕೆ, ಆ್ಯಕ್ಟಿವ್ ಪಾಲಿಸೀಸು 4. ಇನ್ಆ್ಯಕ್ಟಿವ್ 1. ಇನ್ಆ್ಯಕ್ಟಿವ್ ಪಾಲಿಸಿ ಬಗ್ಗೆ ಕ್ಲಿಯರಿಫೈ ಮಾಡ್ತೀನಿ. ಒಂದು ಟಾಟಾ ಇದು 6 CR ಪಾಲಿಸಿ ನಾನು ಅಪ್ಲೈ ಮಾಡಿದೆ. ಅದು ಓಕೆ ಆಗಿಲ್ಲ. ಯಾಕಂತಂದರೆ ಇದು ನಿಮಗೆ ತೊಂದರೆ ಮಾಡಬಹುದು ಮುಂದೆ ಫ್ಯೂಚರಲ್ಲಿ ಅಂತ ಕ್ಲಾರಿಫೈ ಮಾಡ್ತಾ ಇದ್ದೀನಿ. ಈ 6 CR ಪಾಲಿಸಿಗೆ ಮೆಡಿಕಲ್ ಫಿಟ್ನೆಸ್ಗೆಲ್ಲ ಅವರು ನನಗೆ ಕಳಿಸಿದರು. ಅವ್ರು ಏನೋ ಲ್ಯಾಬೊರೇಟ್ರಿದಲ್ಲಿ ಅದು ಇವಾಗ ಮೆಡಿಕಲ್ ಟೆಸ್ಟ್ ಕೆಲವೊಂದು ಲ್ಯಾಬೊರೇಟ್ರಿಯಲ್ಲಿ ಕೆಲವೊಂದು ಥರ ತೋರಿಸ್ತೆ. ನಾನು 3-4 ಕಡೆ ಎಲ್ಲ ಮೆಡಿಕಲ್ ಮಾಡಿಸಿದ್ದೀನಿ ಪರ್ಸ್ನಲ್ಲಾಗಿ. ನಾನು ಮಂತ್ಲಿ ಚೆಕಪ್ ಮಾಡಿಸೋದ್ರಿಂದ ನಮ್ಮದು ಇನ್ಶೂರೆನ್ಸ್ ಇಲ್ಲಿ ಸೌದಿದಲ್ಲಿ ಇನ್ಶೂರೆನ್ಸ್ ಇದೆ ಅಂದರೆ ಚೆಕ್ ಮಾಡ್ತೀನಿ, ಎಲ್ಲ ಕರೆಕ್ಟಾಗಿ ಪ್ಯಾರಾಮೀಟರ್ಸ್ ಎಲ್ಲ 100% ಕರೆಕ್ಟಾಗಿ ತೋರಿಸುತ್ತೆ. ಇವಾಗ ಅವ್ರದ್ದು ಟಾಟಾ ಪಾಲಿಸಿದಲ್ಲಿ ಅದು ಮೆಡಿಕಲ್ ಚೆಕಪ್ ಕಳಿಸಿದಾಗ ಇವರು ಬ್ಲಡ್ ಶುಗರ್ ಲೆವೆಲ್ಲು ಹೈ ತೋರಿಸಿದ್ರು. ಬ್ಲಡ್ ಶುಗರ್ ಲೆವೆಲ್ ಹೈ ತೋರಿಸ್ಬಿಟ್ಟು ಇವಾಗಲೇ ಮಂತ್ಲಿ 40,000 ಇದೆ. ಹೈ ತೋರಿಸ್ಬಿಟ್ಟು ಇನ್ನೂ ಪ್ರೀಮಿಯಮ್ ಜಾಸ್ತಿ ಪೇ ಮಾಡಬೇಕಾಗತ್ತೆ ಅಂತ ಮತ್ತೆ ಓವರ್ಲೋಡ್ಗೆ ಕಳಿಸಿದ್ದಾರೆ ನನಗೆ, ಪ್ರೀಮಿಯಮ್ ಜಾಸ್ತಿ ಪೇ ಮಾಡಿ ಅಂತ. ಅದಕ್ಕೆ ಈ ಪಾಲಿಸಿ ನಾನು ಅಗ್ರಿ ಆಗಿಲ್ಲ. ನಂದು ಎಲ್ಲ ಹೆಲ್ತ್ ಕಂಡೀಷನ್ ಕರೆಕ್ಟಾಗಿದೆ, ನಾನು ಇದಕ್ಕೆ ಅಗ್ರಿ ಆಗೋದಿಲ್ಲ, ಪಾಲಿಸಿ ಕ್ಯಾನ್ಸಲ್ ಮಾಡಿ ಅಂತ ಕಳಿಸಿದ್ರೆ ಪಾಲಿಸಿ ಕ್ಯಾನ್ಸಲ್ ಮಾಡಿ ಆಮೇಲೆ ಅಮೌಂಟ್ ರಿಫಂಡ್ ಮಾಡಿದ್ರು. ಇದು ಮಾತ್ರ ಇನ್ಆ್ಯಕ್ಟಿವ್ ಪಾಲಿಸಿ ಅಂತ ತೋರಿಸುತ್ತೆ. ಇದನ್ನ ಇಟ್ಕೊಂಡ್ಬಿಟ್ಟು ಬೇರೆ ಪಾಲಿಸಿ ಕಂಪ್ನಿಯವರು ಏನೋ ತೊಂದರೆ ಕೊಡೋಂಗಿಲ್ಲ. ಯಾಕಂದರೆ ನಾವು
ಈ ತಿಂಗಳು ಮೆಡಿಕಲ್ ಮಾಡಿಸಿದಾಗ ಇವರು ಲ್ಯಾಬೊರೇಟರಿದಲ್ಲಿ ಬೇರೆ ಥರ ತೋರಿಸ್ಬೋದು. ನೆಕ್ಸ್ಟ್ ತಿಂಗಳು ಮೆಡಿಕಲ್ ಮಾಡಿದಾಗ ಇವಾಗ ಆ್ಯಕ್ಸಿಸ್ ಮ್ಯಾಕ್ಸ್ ಲೈಫ್ ಅವರು ಪಾಲಿಸಿ ಕೊಡೋವಾಗ ಅವರು ಎಲ್ಲ ಮೆಡಿಕಲ್ ಚೆಕ್ ಮಾಡೇ ಕೊಟ್ಟಿರೋದು. ಟಾಟಾ ಎದವರು ಇದು ಒಂದು ಅಪ್ರೂವ್ ಆಗಿಲ್ಲ, ಇದು ಅಪ್ರೂವ್ ಆಗದೇ ಇರೋದಕ್ಕೆ ಕ್ಯಾನ್ಸಲ್ ಮಾಡಿ ರಿಫಂಡ್ ತೊಗೊಂಡಿರೋದು. ಇವಾಗ ಟಾಟಾ ಎದವರೇ ಮತ್ತೊಂದು ಸಲ ಮೆಡಿಕಲ್ ಮಾಡಿದಾಗ ಅವ್ರದ್ದು ಎಲ್ಲ ಅಪ್ರೂವ್ ಆಗಿದೆ. ಇನ್ಯಾಕ್ಟಿವ್ದು ಈ ಪಾಲಿಸಿದು ಏನೂ ತೊಂದರೆ ಆಗಿದೆ. ಇದೆಲ್ಲ ನಾನು ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದೀನಿ. ಬೇರೆ ಪಾಲಿಸಿ ತೊಗೊಳ್ಳೋವಾಗ ಇದೆಲ್ಲ ನಾವು ಯಾವುದು ಹೈಡ್ ಮಾಡೋಂಗಿಲ್ಲ. ಇದರ ಒಂದು ಪಾಲಿಸಿ ನಾನು ಅಪ್ಲೈ ಮಾಡಿದೆ 6 ಇಯರ್ದು. ಈ ಥರ ಅದು ಅವ್ರ ಮೆಡಿಕಲ್ ಅಪ್ರೂವ್ ಆಗದೇ ಇರೋದ್ರಿಂದ ಅದು ಕ್ಯಾನ್ಸಲ್ ಆಗಿದೆ, ಅದು ರಿಫಂಡ್ ಆಗಿದೆ ಅಂತ ನಾನು ಎಲ್ಲರಿಗೂ ಎಲ್ಲ ಪಾಲಿಸಿದು ಅಪ್ಲಿಕೇಶನ್ ಪ್ರಪೋಸಲ್ ಫಾರ್ಮಲ್ಲಿ ಡೀಟೇಲಾಗಿ ಫಿಲ್ ಮಾಡಿದ್ದೀನಿ. ಓಕೆ, ನೆಕ್ಸ್ಟ್ ಈ ಆ್ಯಕ್ಟಿವ್ ಪಾಲಿಸಿ ತೋರಿಸ್ತೀನಿ. ಆ್ಯಕ್ಟಿವ್ ಪಾಲಿಸಿ ಟೋಟಲ್ ಟಾಟಾ ಎ 7 CR ತೋರಿಸ್ತಾಯಿದೆ, ಮತ್ತು ಫಸ್ಟ್ ಒಂದು 1 CR, ಟೋಟಲ್ 8 CR ಟಾಟಾ ಪಾಲಿಸಿ ಟಾಟಾ ಎದಲ್ಲಿ ತೋರಿಸ್ತಾ ಇದೆ. ಇದು ಯಾವುದು ಟೋಟಲ್ ಎಲ್ಲದರಲ್ಲೂ ಶೇರ್ ತೋರಿಸ್ತಾ ಇರೋದು. ಒಂದು ಮಾತ್ರ ನಾನು policy.com ಅವ್ರ ಮುಖಾಂತರ ತೊಗೊಂಡಿಲ್ಲ, ಅದಕ್ಕೆ ಅದು ಅದು 5 CRದು ಅದು ಮಾತ್ರ ಸಪ್ರೇಟ್ ಆಗಿದೆ. ಟೋಟಲ್ 13 CR ಆಯಿತು. ಇಲ್ಲಿ 8 CR ಪ್ಲಸ್ 5 CR 13 CR. ಓಕೆ, ಇಲ್ಲಿ ಕ್ಲಿಕ್ ಮಾಡಿದ್ರೆ ಎಲ್ಲ ಪಾಲಿಸೀಸ್ ತೋರಿಸುತ್ತೆ. ಆ್ಯಕ್ಸಿಸ್ ಮ್ಯಾಕ್ಸ್ ಲೈಫಲ್ಲಿ 3 CR ಅದು ಮಂತ್ಲಿ. ಆಮೇಲೆ ಟಾಟಾ ಎದಲ್ಲಿ 2 CR. ಓಕೆ, ಆಮೇಲೆ ಟಾಟಾ ಎ ಇನ್ನೊಂದು 2 CR. ಓಕೆ, ಯಾವ್ದು ಲಿಂಕ್ ಆಗಿಲ್ಲ ಅಂತ ಅದನ್ನು ತೋರಿಸ್ಬಿಡ್ತೀನಿ ಇವಾಗಲೇ ನೋಡಿ. ಟಾಟಾ ಎದಲ್ಲಿ ಈ 5 CR ಇಲ್ಲಿ ಕೆಳಗಡೆ ಇದೆಯಲ್ಲ, ಇದು ಸೆಕೆಂಡ್ ಒನ್ನು. ಈ 5 CR ನಾನು ಡೈರೆಕ್ಟ್ ಆ್ಯಕ್ಸಿಸ್ ಮ್ಯಾಕ್ಸ್ ಲೈಫ್ ಅವ್ರ ಕಡೆಯಿಂದ ತೊಗೊಂಡಿರೋದ್ರಿಂದ ಈ 5 CR ಪಾಲಿಸಿ ಈ ಪಾಲಿಸಿ ಬಜಾರಲ್ಲಿ ತೋರಿಸೋದಿಲ್ಲ. ಯಾಕಂದರೆ ಇದು ನಾನು ಡೈರೆಕ್ಟಾಗಿ ಆ್ಯಕ್ಸಿಸ್ ಮ್ಯಾಕ್ಸ್ ಲೈಫ್ ಅವರಿಂದ ತೊಗೊಂಡಿರೋದು. ಇದು ಆ್ಯಕ್ಸಿಸ್ ಮ್ಯಾಕ್ಸ್ ಲೈಫ್ ಅವರಿಂದ ಈ 5 CR ಪಾಲಿಸಿ ತೊಗೊಂಡಿರೋದು. ಅದಕ್ಕೆ ಇದು ಪಾಲಿಸಿ ಬಜಾರಲ್ಲಿ ತೋರಿಸೋದಿಲ್ಲ. ಉಳಿದಿರೋದೆಲ್ಲ ಡೈರೆಕ್ಟ್ ಪಾಲಿಸಿ ಬಜಾರ್ ಅವರಿಂದ ಕಡೆಯಿಂದ ತೊಗೊಂಡಿರೋದು. ಪಾಲಿಸಿ ಬಜಾರ್ ವೆಬ್ಸೈಟಲ್ಲೂ ತೋರಿಸುತ್ತೆ, ಪಾಲಿಸಿ ಬಜಾರ್ ಮೊಬೈಲ್ ಅಪ್ಲಿಕೇಶನಲ್ಲೂ ತೋರಿಸುತ್ತೆ, ಮತ್ತು ಮ್ಯಾಕ್ಸ್ ಲೈಫ್ ಇನ್ಶೂರೆನ್ಸ್ ಮೊಬೈಲ್ ಅಪ್ಲಿಕೇಶನಲ್ಲೂ ತೋರಿಸುತ್ತೆ. ಆಮೇಲೆ ಟಾಟಾ ಎ ಮೊಬೈಲ್ ಅಪ್ಲಿಕೇಶನ್ನು ಮತ್ತು ವೆಬ್ಸೈಟಲ್ಲೂ ತೋರಿಸುತ್ತೆ. ಈ ಥರ ಲಾಗಿನ್ ಆಗೋದೆಲ್ಲ ಡೀಟೇಲಾಗಿ ತೋರಿಸಿದ್ದೀನಿ. ಇದರಲ್ಲಿ ನೋಡಿ 3 CRದು ಇಲ್ಲೂ ಇದೆ, ಆ್ಯಕ್ಸಿಸ್ ಮ್ಯಾಕ್ಸ್ ಲೈಫು. ಆಮೇಲೆ 3 CR ಇಲ್ಲೂ ಇದೆ, ಆ್ಯಕ್ಸಿಸ್ ಮ್ಯಾಕ್ಸ್ ಲೈಫ್ ಇಲ್ಲಿದೆ ನೋಡಿ. ಓಕೆ, ಇದು 3 CR ಟ್ರ್ಯಾಕ್ ಅಪ್ಲಿಕೇಶನ್. ಓಕೆ, ಓಕೆ, ನೆಕ್ಸ್ಟು ಪಾಲಿಸಿ ಬಜಾರಲ್ಲಿ ಇದು 3 CR. ಓಕೆ, ಇಲ್ಲ ಇದು ಮಗು ಎಜುಕೇಷನ್ಗೇನು ತೊಂದರೆ ಆಗ್ಬಾರ್ದು ಅಂತ 100% ಕ್ಲೇಮು. ಇದು 3 CR. ಓಕೆ, ನೆಕ್ಸ್ಟ್ ಟಾಟಾ ಎ 2 CR. ಇದು ಇದರಲ್ಲೂ ತೋರಿಸ್ತದೆ ಟಾಟಾ ಎ ಪಾಲಿಸಿ ಬಜಾರಲ್ಲಿ. ಇಲ್ಲಿ ಟಾಟಾ ಎ 2 CR. ಓಕೆ, 2 CR. ಇದು ಟಾಟಾ ಎ 2 CR ಪಾಲಿಸಿ. ಇಲ್ಲಿ ಇದು ಟರ್ಮ್ ಇನ್ಶೂರೆನ್ಸ್, ಇದು 2 CR ಟರ್ಮ್ ಇನ್ಶೂರೆನ್ಸು. ಇದು ಸೇಮ್ ಟಾಟಾ ಎದಲ್ಲಿ ಆ್ಯಕ್ಸಿಸ್ ಮ್ಯಾಕ್ಸಲ್ಲಿ ಇದು ಪಾಲಿಸಿ ಬಜಾರಲ್ಲಿ ತೋರಿಸ್ತೀನಿ. ಓಕೆ, ನೆಕ್ಸ್ಟ್ ಒಂದು 2 CRದು ಇದು ಆಯಿತು. ಇದು ಪ್ಯೂರ್ ಟರ್ಮ್ ಲೈಫು. ಇದು 2 CR, ಇದು 2 CR. ಟೋಟಲ್ ಇದು ಎಲ್ಲ ಸೇರಿ 13 CR ಇದೆ. ಯಾವುದು ಕನ್ಫ್ಯೂಷನ್, ಯಾವುದು ಕಮ್ಯುನಿಕೇಷನ್ ಗ್ಯಾಪ್ ಆಗಬಾರ್ದು ಅಂತ ಕ್ಲಿಯರಾಗಿ ಮೊಬೈಲ್ ಅಪ್ಲಿಕೇಶನಲ್ಲಿ ಎಲ್ಲ ತೋರಿಸಿದ್ದೀನಿ. ಇದು ಪಾಲಿಸಿ ಬಜಾರು, ಟಾಟಾ ಎ. ಓಕೆ, ಆಮೇಲೆ ಆ್ಯಕ್ಸಿಸ್ ಮ್ಯಾಕ್ಸ್ ಲೈಫ್ 3 ವೆಬ್ಸೈಟಲ್ಲಿ ಮತ್ತು ಮೊಬೈಲ್ ಅಪ್ಲಿಕೇಶನಲ್ಲಿ ಕ್ಲಿಯರಾಗಿ ಎಲ್ಲ ಕಡೆ ಇರುತ್ತೆ ಈ ಥರ.